ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಮಾರ್ಗೊಂಡನಹಳ್ಳಿಯಲ್ಲಿ 14 ವರ್ಷದ ಅಪ್ರಾಪ್ತೆ ಬಾಲಕಿಗೆ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಬಾಲಕಿಯ ಸಂಬಂಧಿಕರು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ತ್ವರಿತವಾಗಿ ಕ್ರಮ ಕೈಗೊಂಡು ಆರೋಪಿತ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಮಾರ್ಗೊಂಡನಹಳ್ಳಿಯಲ್ಲಿ ಅಪ್ರಾಪ್ತ ಬಾಲಕಿಗೆ ಹಲವು ಬಾರಿ ಕಿರುಕುಳ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಬಾಲಕಿಯ ಸಂಬಂಧಿಕರು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ದೂರನ್ನ ಸ್ವೀಕರಿಸಿದ ಬಳಿಕ ಪೊಲೀಸರು ತಕ್ಷಣ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿತ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಅಂತ ಬಿಜೆಪಿ ಹಿಂದುಳಿದ ವರ್ಗಗಳ ಮುಖಂಡ ಬಿಕೆ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯ ಸುರಕ್ಷತೆ ಹಾಗೂ ಗೌಪ್ಯತೆಗೆ ಆದ್ಯತೆಯನ್ನ ನೀಡಿ ಸಂಪೂರ್ಣ ತನಿಖೆ ನಡೆಸಬೇಕು. ಆರೋಪ ಸಾಬೀತಾದರೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಆರೋಪಿತ ವ್ಯಕ್ತಿಯ ಕುಟುಂಬದವರು ಆರೋಪಗಳನ್ನ ನಿರಾಕರಿಸಿದ್ದು, ತಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಿದೆ ಅಂತ ಹೇಳಿರುವುದಾಗಿ ತಿಳಿದು ಬಂದಿದೆ. ಆದರೆ ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆ ಹಾಗೂ ಲಭ್ಯವಿರುವಂತಹ ಸಾಕ್ಷ್ಯಾಧಾರಗಳಿಂದಲೇ ಹೊರಬರಬೇಕಾಗಿದೆ. ಆರೋಪ ಸಾಬೀತಾಗುವವರೆಗೂ ಆರೋಪಿತ ವ್ಯಕ್ತಿಯನ್ನ ತಪ್ಪಿತಸ್ಥ ಅಂತ ಪರಿಗಣಿಸಲಾಗುವುದಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತ ವ್ಯಕ್ತಿಯ ಹಿನ್ನೆಲೆ ಹಾಗೂ ಈ ಹಿಂದೆ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸಬೇಕು ಅಂತ ನಾರಾಯಣ ಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ಶಶಿಧರ್ ಸರ್ ಅವ್ರಿಗೆ ನಿಜವಾಗ್ಲೂ ಅವನಿಗೆ ಬಹಳಷ್ಟು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ ಇಷ್ಟೇ, ದೂರು ಕೊಟ್ಟು 1.5 ಗಂಟೆ ಅಷ್ಟರಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಬಂಧಿಸಿ ಸ್ಟೇಷನ್ ಅಲ್ಲಿ ಇಟ್ಟಿದ್ರು. ನಾನೇ ಹೋಗಿ ಅದನ್ನ ನೋಡಿದೆ. ಇವತ್ತು ಪರಿಸ್ಥಿತಿ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ? ಅಪ್ರಾಪ್ತ ಬಾಲಕಿಯರನ್ನ ರೇಪ್ ಮಾಡೋದು ಇದೇನಾ ಇವರು ಮಾನದಂಡ? ಇವರ ಕೆಲಸಗಳು ಶಾಲೆ ಅಂತ ನಡೆಸ್ತಾರೆ, ಆ ಶಾಲೆಯಲ್ಲಿ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 3-4 ವರ್ಷಗಳಿಂದ ಮಾರ್ಗೊಂಡಳ್ಳಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಕೊಂಡು ಅದಕ್ಕೆ ಬಾಡಿಗೆಯನ್ನ ರೆಂಟ್ ಏನು ಕಟ್ಕೊಂಡವನು ಈ ರೀತಿ ದಂಧೆಯನ್ನ ಮಾಡ್ತಾ ಇರುವಂತದ್ದು ಖಂಡಿಸ್ತೀವಿ. ಇವತ್ತು ಮನೆಯಿಂದ ಶಾಲೆಗೆ ಮಕ್ಕಳು ಮನೆಗೆ ಬರ್ತಾರೋ ಇಲ್ಲೋ ಅನ್ನೋದು ಆತಂಕ ಹೆಚ್ಚಾಗ್ಬಿಟ್ಟಿದೆ ನಮ್ಮ ಪೇರೆಂಟ್ಸ್ಗೆ. ಈ ನಿಟ್ಟಿನಲ್ಲಿ ಇನ್ನೂ ಕಠಿಣ ಕ್ರಮವನ್ನ ಜರುಗಿಸ್ಬೇಕು, ಇನ್ನು ಹೆಚ್ಚು ಸೆಕ್ಷನ್ಗಳನ್ನ ಹಾಕಬೇಕು. ಇಂತ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಇನ್ನು ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕು. ನಿಜವಾಗ್ಲೂ ಅವನು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗ್ಬೇಕು ಅಂತ ನಾನೊಬ್ಬ ಹಿಂದುಳಿದ ವರ್ಗ ನಾಯಕ, ಬಿಜೆಪಿಯ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ನಾನು ಇದನ್ನ ಖಂಡಿಸ್ತಾ ಇದ್ದೀನಿ. ಆ ವ್ಯಕ್ತಿ ಕುಟುಂಬ ಏನ್ ಹೇಳ್ತಾರೆ, ನಾವು ಮಾಡಿಲ್ಲ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಪುಟ್ಟ ಬಾಲಕಿಗೆ ನಿಮ್ಮೇಲೆ ಆರೋಪ ಮಾಡಂತ ದ್ವೇಷ ಏನಿದೆ? 14 ವರ್ಷದ ಬಾಲಕಿಗೆ ನಿಮ್ಗೆ ಏನದು ಸಂಬಂಧ? ರಾತ್ರಿ ನನ್ ಕಣ್ಮುಂದೆನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ನಾನೇ ನೋಡಿದ್ದು.